ಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. 5, 8, 9ನೇ ತರಗತಿಯ ಬೋರ್ಡ್ ಪರೀಕ್ಷೆ ಎದುರಿಸುತ್ತಿರುವ ಮಕ್ಕಳಲ್ಲಿ ಭಯ ಬೇಡ, ಧೈರ್ಯ ಇರಲಿ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ತಾಪಸ್ಕರ್ ಹೇಳಿದರು. ಹೌದು, 5, 8 ಮತ್ತು 9ನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನು ನಡೆಸಲು ಸರ್ಕಾರ ನಿರ್ಧರಿಸಿದ ಹಿನ್ನೆಲೆ ಸರ್ಕಾರದ ಆದೇಶದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಪರೀಕ್ಷೆ ನಡೆಸುವುದರ ಬಗ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಸೂಕ್ತ ತರಬೇತಿಯನ್ನು ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ತಾಪಸ್ಕರ್ ಅವರು ಪಟ್ಟಣದಲ್ಲಿ 11/3/2024 ಮಧ್ಯಾಹ್ನ 2 ಗಂಟೆಗೆ ಹೇಳಿದರು. ಬೋರ್ಡ್ ಪರೀಕ್ಷೆ ಎಂದ ಕೂಡಲೇ ಮಕ್ಕಳಲ್ಲಿ ಭಯದ ವಾತಾವರಣ ಇರಬಾರದು. ಪರೀಕ್ಷೆ ಎಂದರೆ ಮಕ್ಕಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕೆಂದು ಈ ಮೂಲಕ ತಿಳಿಸಿದರು. 2023-24ನೇ ಸಾಲಿನಲ್ಲಿ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಕಾರ್ಯಕ್ರಮವು ನಮ್ಮ ಶಿರಹಟ್ಟಿ ತಾಲೂಕಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಈ ಪರೀಕ್ಷೆಯ ಬಗ್ಗೆ ಒಂದು ಭಯವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಪರೀಕ್ಷೆ ಅಂದರೆ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ, ಪ್ರೌಢಶಾಲೆ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ, CRP, BRP ಅವರಿಗೂ ಕೂಡ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದು ಬೋರ್ಡ್ ಪರೀಕ್ಷೆ ಅಂದರೆ ಭಯ ಏನಲ್ಲ. ಇದನ್ನ ಈಗಾಗಲೇ ಅವರಿಗೆ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಕೊಡಲಾಗಿದೆ. ಕೊಟ್ಟು ಅವರಿಗೆ ಪ್ರಾಕ್ಟೀಸನ್ನು ಮಾಡಿದೆ. ಮಕ್ಕಳಿಗೆ ಮೊದಲೇ ಸಲ ಪ್ರಾರಂಭದಲ್ಲಿ ನಾವು SAT ಪರೀಕ್ಷೆಯನ್ನು ಕಳೆದ ವರ್ಷ ಬೇರೆ ಬೇರೆ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷ ಅವರು ತಮ್ಮದೇ ಶಾಲೆಯಲ್ಲಿನ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಮಕ್ಕಳಿಗೆ ಯಾವುದೇ ರೀತಿ ಭಯ ಇಲ್ಲ. ಬಹಳಷ್ಟು ಖುಷಿಯಾಗಿ ಸಂತೋಷದಾಯಕವಾಗಿ ಈ ಪರೀಕ್ಷೆ ಕಾರ್ಯ ಎಲ್ಲ ಕಡೆ ನಡೀತಾ ಇದೆ. ಇದನ್ನು ಪೂರ್ವಭಾವಿಯಾಗಿ ಮೊನ್ನೆ ದಿವಸ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಕ್ಲಸ್ಟರ್ ವೈಸ್ ಹಂಚಿಕೆಯನ್ನು ಮಾಡಲಾಗಿದೆ. ಆ ಕ್ಲಸ್ಟರ್ ವೈಸ್ ಪ್ರತಿದಿನ ಪ್ರತಿ ವಿಷಯದ ಬಗ್ಗೆ ವಿಷಯವನ್ನ ಹಂಚಿಕೆ ಮಾಡಿ ಮತ್ತೆ ಅದನ್ನು ಕ್ರೋಢೀಕರಣ ಮಾಡಿ ಕ್ಲಸ್ಟರ್ ವೈಸ್ ತಂದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟುತನದಿಂದ ನಮ್ಮ BRP ಅವರು, CRP ಅವರು ಮತ್ತು ಎಲ್ಲ BRC ಕೋಆರ್ಡಿನೇಟರ್, RP ಅವರು, EC ಅವರು ಬಹಳಷ್ಟು ಅಚ್ಚುಕಟ್ಟುತನದಿಂದ ನನ್ನ ಶಿರಹಟ್ಟಿ ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಬಹಳಷ್ಟು ವ್ಯವಸ್ಥಿತವಾಗಿ ಪರೀಕ್ಷೆ ಕಾರ್ಯ ನಡೀತಾ ಇದೆ.